ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಬಡವ್ರ ಮಗಳು ಸ್ನೇಹ. ನಾನು ಇವತ್ತೇನು ಮಾಡ್ತಾಯಿದ್ದೀನಿ ಅಂದರೆ ತೊಗರಿ ಕಾಳು ಹಾಕಿ ಆಲೂಗೆಡ್ಡೆ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ಬಟ್ ಮಸಾಲೆ ಜಾಸ್ತಿ ನಾನು ಹಾಕಲ್ಲ. ಇದು ಹಳೆ ಕಾಲದಲ್ಲಿ ಮಾಡ್ತಿದ್ದು ಅಡುಗೆ. ಇದು ನಮ್ಮಮ್ಮ ನನಗೆ ಹೇಳ್ಕೊಟ್ಟಿದ್ದು. ಇವಾಗ ನಾನು ಇಲ್ಲಿ ಪ್ರಯತ್ನ ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಬೇಕು ಅನ್ನೋದನ್ನು ನೋಡ್ಕೊಬರೋಣ. ರುಬ್ಬಕ್ಕೆ ಫಸ್ಟ್ ಏನು ಬೇಕು ಅಂತ ನೋಡೋಣ. ಕಾಯಿ, ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಓಕೆನಾ. ಆಮೇಲೆ ತೊಗರಿಕಾಯಿ ಹುರಿಯೋದಕ್ಕೆ, ಆಲೂಗೆಡ್ಡೆ ಹುರಿಯೋದಕ್ಕೆ, ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಸಾಸಿವೆ, ಈರುಳ್ಳಿ. ಈಗ ಇದನ್ನು ರುಬ್ಕೊಬರೋಣ ಫ್ರೆಂಡ್ಸ್. ಇವಾಗ ನೋಡಿ, ಈಗ ರುಬ್ಕೊಬಂದಿದ್ದೀನಿ. ಇದಕ್ಕೆ ಬೇಳೆ ಸಾಂಬಾರು ಪುಡಿ ಹಾಕಬೇಕು. ಆಲ್ಮೋಸ್ಟ್ ನಿಮಗೆ ಬೇಳೆ ಸಾಂಬಾರು ಪುಡಿನ ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ ನೋಡಿ. 2 ಸ್ಪೂನು. ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಒಗ್ಗರಣೆ ಮಾಡಬೇಕು ನೋಡಿ ಫ್ರೆಂಡ್ಸ್. ಕುಕ್ಕರಲ್ಲಿ ಇವಾಗ ಎಣ್ಣೆ ಹಾಕಿದ್ದೀನಿ, ಗ್ಯಾಸು ಹಚ್ಚಿದ್ದೀನಿ. ಇದಕ್ಕೆ ಸಾಸಿವೆ ಹಾಕಿದ್ದೀನಿ. ನೋಡಿ, ಇವಾಗ ಕರ್ಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಈರುಳ್ಳಿ ಹಾಕಿದ್ದೀನಿ. ಇದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ. ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಕಾಳು ಹಾಕ್ತಾಯಿದ್ದೀನಿ. ಕಾಳು ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕಿ. ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆಗಿದ್ಮೇಲೆ ಆಲೂಗೆಡ್ಡೆ ಹಾಕಬೇಕು. ಈಗ ಆಲೂಗೆಡ್ಡೆ ಹಾಕ್ತಾಯಿದ್ದೀನಿ. ಆಲೂಗೆಡ್ಡೆ ಹಾಕಿದ್ಮೇಲೆ ಖಾರ ಹಾಕಬೇಕು. ಇದೊಂದು 2 ನಿಮಿಷ ಫ್ರೈ ಆಗಲಿ ನೋಡಿ. ಖಾರ ರುಬ್ಬಿರೋದು ಇವಾಗ ಹಾಕ್ತಾಯಿದ್ದೀನಿ ಇದಕ್ಕೆ. ಖಾರ ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದೊಂಚೂರು ಫ್ರೈ ಆದಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಜಾರ್ ಒಳಗಡೆ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಖಾರ ಎಲ್ಲ ನೋಡಿಕೊಂಡು ಹಾಕಿದ್ಮೇಲೆ ಮುಚ್ಚಳ ಮುಚ್ಚಿ 3 ವಿಷಲ್ ಕೂಗಿಸಿ. 3 ಅಲ್ಲ 2 ವಿಷಲ್ ಕೂಗಿಸಿ ಸಾಕು. ನೋಡೋದ ಬನ್ನಿ ಫ್ರೆಂಡ್ಸ್ ಹೇಗಾಗಿದೆ ಅಂತ ನೋಡಿ. ಚೆನ್ನಾಗಿ ಎಣ್ಣೆನೂ ಬಿಟ್ಟಿದೆ, ಚೆನ್ನಾಗೂ ಆಗಿದೆ. ಬಿಸಿ ಅನ್ನಕ್ಕೆ ಹಾಕೊಂಡು ತಿಂದರೆ ತುಂಬ ಟೇಸ್ಟ್ ಇರ್ತದೆ. ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮಂಥವ್ರನ್ನ ಬೆಳೆಸಿ.